ಕತಿಯರೇ ಕೇಳಿದ್ರಿ. ಕತಿ ಕೇಳ್ಯಾಳ ಸಿರಸಮ್ಮ. ಗಂಡ ಅನಂತರಾಯಗೆ ಹೇಳ್ತಾಳ, ರೀ ಮಗಳು ಬೆಳೆದು ದೊಡ್ಡಕ್ಕಾಗ್ಯಾಳ, ನಮ್ಮ ಒಳಗಿಂದೆ ನೆಂಟಸ್ತಾನ್ ಮಾಡಮ್. ಆಕಿಗೆ ಮದುವೆಯ ಚಿಂತೆ ನಿಮಗಿಲ್ಲೇನ್ರಿ ಅಂತ ಸಿರಸಮ್ಮ ಅನಂತರಾಯಗ ಕೇಳುತ್ತಾಳ. ತಾಯಿ ತಂದಿಗೆ ಮಕ್ಕಳು ದೊಡ್ಡವರಾದ್ರು ಅಂದ್ರೆ ಮದುವೆ ಚಿಂತೆ ತಾಯಿ ತಂದಿಗೆ ಇರ್ತದೆ. ಒಳಗಿಂದೆ ಕೊಡ್ತೀನಿ ಅಂತ ಒಳಗಿಂದೆ ನೆಂಟಸ್ತಾನ ಬೀಗಸ್ತಾನ ಮಾಡಮ್ಮಂತ ಸಿರಸಮ್ಮ. ಆಕಿನ ಮುಂದೆ ಹೋಗಿ ನಾನು ಕೇಳುವ ಧೈರ್ಯ ನನಗಿಲ್ಲ ಅಂತ ಅನಂತರಾಯ. ಹಂಗಾರ ಇವರು ಕೂಡಿಕೊಂಡು ನಮ್ಮ ಶಾಂತವೀರ ಜಂಗಮೋತ್ತಮರಲ್ಲಿ ನಾವು ಬೀಳ್ಕೊಡೋಣ, ಅವರಿಗೆ ಹೋಗಿ ಕೇಳಿಕೊಳ್ಳೋಣ ಏನಂತ. ಅವ್ರ ಮಾತಂದ್ರೆ ಆಕಿ ಪಂಚಪ್ರಾಣ ವೇದವಾಕ್ಯ ಶಿರಸಾವಹಿಸಿ ಆ ಗುರುವಿನ ಮಾತು ಕೇಳುತ್ತಾಳ. ಅದಕ್ಕೆ ಶಾಂತವೀರ ಮಹಾಸ್ವಾಮಿಗಳು ಬರ್ತಾರೆ. ಬಂದಾಗ ತಾಯಿ ತಂದಿ ಚಿಂತೆ ಮಾಡ್ತಿರ್ತಾರ. ಚಿಂತೆ ನೋಡ್ರಿ, ಎಲ್ಲರಿಗೂ ಒಂದೊಂದು ಚಿಂತೆ ಇರೋದೆ. ಹೆಣ್ಮಕ್ಳಿಗೆ ನಾಳೆಗೆ ಏನು ಪಲ್ಯ ಮಾಡಬೇಕು, ನಾಳೆಗೆ ಏನು ಅಡಿಗೆ ಮಾಡಬೇಕು, ಎಲ್ಲರಿಗೊಂದೊಂದು ಚಿಂತೆ. ನಮಗೆ ಆಯರ್ ಮಾಡ್ತಾರೋ ಎಲ್ಲೋ, ಏನು ಮಳಿ ಬಂದು ಕಾರ್ಯಕ್ರಮ ಕೆಡ್ತದೋ ಏನೋ, ನಮಗೊಂದು ಚಿಂತೆ. ಅಂಬಿಗರ ಚೌಡಯ್ಯ ಹೇಳ್ತಾನೆ, ಬಡತನಕ್ಕೆ ಉಂಬುವ ಚಿಂತೆ, ಬಡತನಕ್ಕೆ ಉಂಬುವ ಚಿಂತೆ, ಉಂಡರೆ ಉಡುವ ಚಿಂತೆ, ಉಟ್ಟರೆ ಇಡುವ ಚಿಂತೆ, ಇಟ್ಟಾದ ಮೇಲೆ ಹೆಂಡರ ಚಿಂತೆ, ಹೆಂಡರಾದ ಮೇಲೆ ಮಕ್ಕಳ ಚಿಂತೆ, ಮಕ್ಕಳಾದ ಮೇಲೆ ಬದುಕಿನ ಚಿಂತೆ, ಬದುಕಾದ ಮೇಲೆ ಕೇಡಿನ ಚಿಂತೆ, ಕೇಡಾದ ಮೇಲೆ ಮರಣದ ಚಿಂತೆ. ಅಂಬಿಗರ ಚೌಡ ಹೇಳ್ತಾನ, ಇಂತಿ ಹಲವು ಚಿಂತೆಗಳಲ್ಲಿದ್ದವರನ್ನ ಕಾಣೆ, ಶಿವಚಿಂತೆಯಲ್ಲಿದ್ದವರನ್ನ ಒಬ್ಬರನ್ನು ಕಾಣೆನೆಂದ ನಿಜ ಶರಣ ಅಂಬಿಗರ ಚೌಡಯ್ಯ. ಎಷ್ಟು ಸುಂದರ ಹೇಳ್ತಾನ ನೋಡ್ರಿ. ಆದ್ರೆ ಇಲ್ಲಿ ಅನಂತರಾಯ ಸಿರಸಮ್ಮಗೊಂದು ಚಿಂತೆ ಆಗ್ಯದ, ನಮ್ಮ ಲಿಂಗಮ್ಮಗೊಂದು ಮದುವೆ ಮಾಡಬೇಕು, ಸದಾ ಕಾಲ ನಮ್ಮ ಕಣ್ಣೆದ್ರೆ ಇರಬೇಕು. ನನ್ನ ಮಗಳಿಗೆ ದೂರ ಕೊಟ್ಟ ಅಂದ್ರ ನನ್ನ ಮಗಳ ಪ್ರೀತಿಲಿಂದ ಬೆಳೆಸಿನಿ, ನನ್ನ ಮಗಳಿಗೆ ಬಿಟ್ಟು ಕೊಡಂಗಿಲ್ಲ, ನಾ ಒಳಗೆ ನೆಂಟಸ್ತಾನ ಮಾಡ್ತೀನಿ ಅಂತ ತಾಯಿ ಚಿಂತೆ ಮಾಡ್ತಾಳ. ಹೋಗಿ ಗುರುವಿಗೆ ಹೋಗಿ ಕೇಳ್ಕೊಂತಾರ ವೀರ ಶಾಂತಯ್ಯ ಸ್ವಾಮಿಗಳಿಗೆ. ಅವ್ರಂದ್ರು, ಆಕಿ ಯಾರ ಮಾತನ್ನು ಕೇಳಂಗಿಲ್ಲ, ನಾನು ನಿಮ್ಮ ಮಾತು ಕೇಳಂಗಿಲ್ರಿ, ಅದೊಂದು ವಿಷಯ ಬಿಟ್ಟು ಹೇಳಂತಾಳಕಿ. ಇಷ್ಟು ವರ್ಷ ಅಷ್ಟಾವರಣ ಪಂಚಾಚಾರ ಶಟಸ್ಥಲಗಳ ಬಗ್ಗೆ ಬೋಧನೆ ಮಾಡೀನಿ, ಸಂಸಾರದಾಗ ಸುಳ್ಳದ ಅಂತ ಹೇಳಿನಿ, ಪ್ರಪಂಚ ದುಃಖ ಕೊಡ್ತದ ಅಂತ ಹೇಳಿನಿ, ಈಗ ನಾನೇ ಹೋಗಿ ಮದುವೆ ಮಾಡ್ಕೋ ಅಂತಂದ್ರ ಅಕಿ ಹಂಗ ಒಪ್ಪುತ್ತಾಳ, ನಾನು ಹೇಳಂಗಿಲ್ಲ ಅಂದ್ರು ಶಾಂತವೀರ ಮಹಾಸ್ವಾಮಿಗಳು. ಮೊದಲೊಂದು ಕಾಲ ಇತ್ತು, ಊರಿಗೊಂದು ಹಿರೇಮಠ ಇರ್ತಿತ್ತು. ಮಠದ ಸ್ವಾಮಿಗಳು ಅಮಾವಾಸ್ಯೆ ಹುಣ್ಣಿಗೆ ಮನೆಗೆ ಬಂದು ಪಾದೋದಕ ಕೊಟ್ಟು ಹೋಗತನ ಒಂದು ಹನಿ ಬಾಯಾಗ ನೀರು ಹಾಕ್ತಿದ್ದಿಲ್ಲ. ಜಂಗಮರ ಮೇಲೆ ಅಷ್ಟು ಪ್ರೀತಿ. ಯಾವುದೇ ಒಂದು ಕಾರ್ಯ ಇದ್ದರೆ ಜಂಗಮರಿಗೆ ಬಿಟ್ಟು ಮಾಡ್ತಿದ್ದಿಲ್ಲ. ಸಾತ್ತ ಬಳಕನು ಅವರೇ ಪಾದ ಇಡೋರು ತೆಲೆ ಮ್ಯಾಲ. ಜಂಗಮ ಬಹಳ ಶ್ರೇಷ್ಠ. ಹಾಗಾಗಿ ಆ ಮನೆತನಕ ಬಡಿಗೇರ ಮನಿತನ, ಪಂಚಾಳರ ಮನಿತನ, ಜನಿವಾರ ತೊಡ್ತಕ್ಕಂಥ ಮನಿತನದೊಳಗ ಲಿಂಗಮ್ಮ ಹುಟ್ಟ್ಯಾಳ. ಆಕಿ ಸಾಕ್ಷಾತ್ ಪಾರ್ವತಿ ಅವತಾರಾಗಿ ಹುಟ್ಟ್ಯಾಳ ನೋಡಿ. ತಚ್ಚಾಣ ಸಿದ್ಧಲಿಂಗ ಮಹಾರಾಜ್, ಅವನ ಹೆಸರಿನಾಗನು ಲಿಂಗಾನಿ ಸಿದ್ಧಲಿಂಗ. ಸಿದ್ಧಲಿಂಗ ಮಹಾರಾಜನು ಜನಿವಾರ, ಪ್ರಾಣಲಿಂಗ, ಭಾವಲಿಂಗ, ಆತ್ಮಲಿಂಗ. ಲಿಂಗ ಅಂದ್ರೆ ಇಷ್ಟಲಿಂಗ ಒಂದೇ ಅಲ್ಲ. ತಿಂತಿಣಿ ಮೌನೇಶ್ವರ, ಈಶ್ವರ ಅಂತಾರೆ. ಇವರೆಲ್ಲ ವಿಶ್ವಕರ್ಮದಿಂದ ಬಂದಿರತಕ್ಕಂಥವ್ರು. ಒಬ್ಬರಲ್ಲ ಇಬ್ಬರಲ್ಲ, ಅನೇಕರು. ಯಾಕೆ ಹೇಳಕತ್ತೀನಿ ಅಂದ್ರೆ
ಒಬ್ಬ ವಿಶ್ವಕರ್ಮ ಮನಿತನಕ್ಕೆ ಒಬ್ಬ ಜಂಗಮ ಹೋಗಿ ಬೋಧನೆ ಮಾಡ್ತಾನ ಅಂದ್ರೆ ಆಗ 12ನೇ ಶತಮಾನದೊಳಗೆ ಜಂಗಮರಿಗೆ ಎಷ್ಟು ಮಹತ್ವ ಕೊಡ್ತಿದ್ರು ಎಲ್ಲಾ ಜಾತಿ ಜನ. ಆಗ ಶಾಂತವೀರ ಅಂತಾರೆ, ನಾನು ಒಪ್ಪಂಗಿಲ್ಲ, ನನ್ನ ಮಾತು ಕೇಳಂಗಿಲ್ಲ, ನಾನು ಅಕ್ಕಿಗೆ ಹೇಳಂಗಿಲ್ಲ, ನೀವು ಹೆಂಗಾರ ಮಾಡ್ರಿ ಅಂತ ಕಣ್ಣೀರ್ ಹಾಕಿದ್ರು. ಗುರುಗಳ ಬಳಿ ಕರುಣ ಇರ್ತದ್ರಿ, ಕ್ಷಮಾಗುಣ ಇರ್ತದ, ದಯಾಗುಣ ಇರ್ತದ. ಅದಕ್ಕೆ ಗುರುಗಳು ಅಂತಾರ ಅವರಿಗೆ. ಗುರು ಅಂದ, ನೋಡೋಣ ಸಾಧ್ಯ ಆದ್ರೆ ಹೆಂಗಾರೆ ಮಾಡಿ ಒಪ್ಪಿಸ್ತೀನಿ ಅಂದಾಗ ಲಿಂಗಮ್ಮಗೆ ಕರೀತಾರೆ ಶಾಂತವೀರ ಸ್ವಾಮಿಗಳು. ಬಹಳ ಚಂದ ಬರ್ದಾರ್ರಿ ಪುಟ್ಟರಾಜ ಅಜ್ಜವ್ರು ಪುರಾಣ. ನಮಗೆ ಸಮಯ ಕೊಟ್ಟಿಲ್ಲ, ವಿಸ್ತಾರವಾಗಿ ಹೇಳಿದ್ರೆ ಏನು ಎದುರೇ ನಿಂದಿರಬೇಕು ದಾನಮ್ಮ ಬಂದು ಹಂಗ ಬರ್ದಿದ ಪುರಾಣ. ಎಲ್ಲರಿಗೂ ತಿಳಿಯಂಗೆ, ಸಣ್ಣವ್ರಿಗೆ ದೊಡ್ಡವ್ರಿಗೆ ಪ್ರತಿಯೊಬ್ಬರಿಗೂ ಹೃದಯಕ್ಕೆ ಮುಟ್ಟಬೇಕು ಪುರಾಣ. ಈ ಪುರಾಣ ಯಾಕೆ ಕೇಳಬೇಕು ಅಂದ್ರೆ ಅವರ ಮಾರ್ಗದಲ್ಲಿ ನಮ್ಮ ಜೀವನ ನಡೆದರೆ ಸುಖಮಯವಾಗಿರ್ತಕ್ಕಂಥ ಜೀವನದೊಳಗೆ ಜನ್ಮ ಸಾರ್ಥಕತೆಯನ್ನ ಮಾಡಿಕೊಡ್ತದೆ ಇಂಥ ಪುರಾಣಗಳು. ಪ್ರಪಂಚ ಜೀವನದಲ್ಲಿ ಕೂಡ ಅವರು ಪ್ರಪಂಚ ಮಾಡಿದ್ರು, ನಾವು ಪ್ರಪಂಚ ಮಾಡ್ತೀವಿ, ಅವರಿಗೆ ನಮಗ ಏನ್ ವ್ಯತ್ಯಾಸ ಅನ್ನೋದನ್ನ ಈ ಪುರಾಣ ಹೇಳುತ್ತದೆ. ಲಿಂಗಮ್ಮಗ ಶಾಂತವೀರ ಮಹಾಸ್ವಾಮಿಗಳು ಕರೀತಾರ. ಅವಾಗ ಲಿಂಗಮ್ಮ ಪಾದಕ್ಕೆ ನಮಸ್ಕಾರ ಮಾಡಿ ಅಣಿ ಹಚ್ಚಿ ನಮಸ್ಕಾರ ಮಾಡಬೇಕು ನೋಡಿ. ಹಣಿ ಹಚ್ಚಿ ನಮಸ್ಕಾರ ಸಂಸ್ಕಾರ ಕೊಡಬೇಕು. ಹಿಂಗ ಎಂತ ಸಂಸ್ಕಾರ ಕೊಟ್ಟಿದ್ರು ದಾನಮ್ಮಗ ಅಂತ ಕೇಳಿದ್ರ ಆ ಸಂಸ್ಕಾರ ಇದ್ದಲ್ಲೇ ಇವತ್ತು ಧರ್ಮಕ್ಕೆ ಚ್ಯುತಿ ಬಂದಾಗ ಕಚ್ಚಿ ಹಾಕಿ ಯುದ್ಧ ಮಾಡದಕ್ಕಿ ನಮ್ಮ ಚರಿತ್ರೆ ನಾಯಕಿ ದಾನಮ್ಮ. ಎಂತ ಸಂಸ್ಕಾರ, ತಾಯಿ ತಂದೆ ಮೊದಲು ಸಂಸ್ಕಾರ ಕೊಡ್ಬೇಕು ಮನೆ. ಆಗ ಶಾಂತವೀರ ಸ್ವಾಮಿಗಳು ಕರುಣೆಯಿಂದ ಕರೆದು ನಮಸ್ಕಾರ ಮಾಡತಕ್ಕಂಥ ಲಿಂಗಮ್ಮಗ ಕಿವ್ಯಾಗ ಹೇಳ್ತಾರೆ, ನೋಡು ಲಿಂಗಮ್ಮ, ತಾಯಿ ತಂದೆ ಮನಸ್ಸನ್ನು ವಹಿಸಬಾರ್ದು. ತಾಯಿ ತಂದೆ ಅಂದ್ರೆ ಜಗತ್ತಿನೊಳಗೆ 12 ಜ್ಯೋತಿರ್ಲಿಂಗಗಳಿಗೆ ಹೋಗಿ ಬಂದಷ್ಟು ಪುಣ್ಯ ತಾಯಿ ತಂದೆ ಪಾದ ಯಾರು ಸೇವಾ ಮಾಡ್ತಾರ ಅಷ್ಟು ಪುಣ್ಯ ದೊರೀತದ. ಅವ್ರ ಮನಸ್ಸು ನೋಯಿಸಬೇಡ. ಮತ್ತೇನ್ ಮಾಡ್ಬೇಕ್ರಿ, ನೀವು ಮದುವೆ ಆಗಬೇಕು. ನಗತಾಳ ಲಿಂಗಮ್ಮ. ಅಲ್ಲ ಗುರುವೇ, ಈ ಪ್ರಪಂಚದ ವಾಸನೆ ಇರಬಾರ್ದು. ಮನುಷ್ಯ ಪ್ರಪಂಚದೊಳಗೆ ಬಿದ್ದ ಅಂದ್ರೆ ಭವಸಾಗರದೊಳಗ ಇದಕ್ಕಿಂತ ದುಃಖ ಮತ್ತೊಂದಿಲ್ಲ ಅಂತ ಪರಮಾನಂದದ ಸುಖಬೋಧೆಯನ್ನ ಮಾಡದವ್ರು ನೀವು ಮತ್ತೆ ನನಗೆ ಮದುವೆ ಆಗಂತೀರಿ. ಹುಚ್ಚಿ, ಮದುವೆ ಆದ್ರೆ ಸುಖ ಇಲ್ಲ ಅಂತ ಯಾರು ಹೇಳ್ಯಾರ? 12ನೇ ಶತಮಾನದ ಮಾತು ಹೇಳಕತ್ತೀನಿ. ಕಲ್ಯಾಣದೊಳಗ ಮದುವೆ ಆದವರೇ ಅದಾರ ಎಲ್ಲಾ ಶರಣರು. ಅವ್ರು ಮುಕ್ತಿ ಪಡೆದಿಲ್ವೇ ಅಂತಾರೆ ಯಾರು? ಶಾಂತವೀರ ಮಹಾಸ್ವಾಮಿಗಳು. ಅವಾಗ ಅಕ್ಕಿ ಅಂತಾಳೆ, ನೀವೇನು ಹೇಳಿದ್ರು ಕೂಡ ನಾನು ಒಪ್ಪಂಗಿಲ್ಲ. ಗುರುವಿನ ಮಾತು ಕೇಳಬೇಕು, ತಾಯಿ ತಂದೆ ಮಾತು ಕೇಳಬೇಕು, ಹಿರಿಯರ ಮಾತು ಕೇಳಬೇಕು. ಯಾರು ಕೇಳಂಗಿಲ್ಲ ಅವ್ರ ಬಲ್ಲಿ ಮನುಷ್ಯನ ತತ್ವ ಇರಂಗಿಲ್ಲ, ರಾಕ್ಷಸ ಗುಣಗಳು ಇರ್ತಾವ ಅಂತ ಸಿಟ್ಟಿಗೆ ಬಂದ್ರು ಶಾಂತವೀರ ಸ್ವಾಮಿಗಳು. ನೋಡ್ರಿ, ನನಗ ಕಲ್ಯಾಣಕ್ಕೆ ಹೋಗಬೇಕಾಗ್ಯದ. ನಮ್ಮ ತಾಯಿ ತಂದೆಯರೇ ನನಗೆ ಅಪ್ಪಣೆ ಕೊಡಂಗಿಲ್ಲ. ಗುರುವೇ, ನಾನು ಹೇಳದೆ ಕೇಳದೆ ನಟ್ಟು ನಡು ರಾತ್ರಿಯೊಳಗ ನಿಮ್ ಪಾದಕ್ಕೆ ನಮಸ್ಕಾರ ಮಾಡಿ ನಾ ಕಲ್ಯಾಣ ದಾರಿ ಹಿಡಿತೀನಿ. ಯಾರಂತಾರೆ? ಲಿಂಗಮ್ಮ ಅಂತಾಳೆ. ನಮ್ಮ ತಾಯಿ ತಂದೆ ನನಗೆ ಕಳ್ಸಂಗಿಲ್ಲ. ನಾ ಏನೇ ಹೇಳಿದ್ರು ನನ್ನ ಮನಸ್ಸಿನ ಮಾತ, ನನ್ನ ಆತ್ಮದ ಮಾತ ನಿನಗೆ ಬಿಟ್ಟರೆ ಯಾರಿಗೆ ಹೇಳಂಗಿಲ್ಲ. ಗುರುವೇ, ನಿನ್ನ ಪಾದ ಸಾಕ್ಷಿಯಾಗಿ, ನನ್ನ ಆತ್ಮ ಸಾಕ್ಷಿಯಾಗಿ ನಾನು ಕಲ್ಯಾಣಕ್ಕೆ ಹೋಗಬೇಕು, ಅಪ್ಪಣೆ ಕೊಡು ಅಂದಾಗ, ಯಾಕಂದ್ರೆ ಗುರುಗಳಿಗೆ ಗೊತ್ತಿತ್ತು ಸದ್ಭಕ್ತಿ ಅದಾಳಿಕೆ. ಕಲ್ಯಾಣಕ್ಕೆ ಹೋಗಿ ಬಂದ ಬಳಿಕ ನಿಮ್ಮ ಮಾತು ಕೇಳ್ತೀನಿ ಅಂತ ಹೇಳಿ ಒಟ್ಟಕ್ಕಿಗೆ ಕಲ್ಯಾಣಕ್ಕೆ ಹೋಗ್ಬೇಕಾಗಿತ್ತು. ಏನಾರೇ ಹೇಳಿ ಗುರುಗಳಿಗೆ ಪಾದಕ್ಕೆ ಮುಟ್ಟಿ ಕಲ್ಯಾಣ ದಾರಿ ಹಿಡಿಯುವಾಗ ಗುರುಗಳಂತಾರೆ, ಎಷ್ಟು ಸುಂದರವಾಗಿದ್ದಿ, ಯೌವನಕ್ಕೆ ಬಂದಿದ್ದಿ, ಮದುವೆ ವಯಸ್ಸಿಗೆ ಬಂದಿದ್ದಿ, ನೀ ಕಲ್ಯಾಣಕ್ಕೆ ಹೋಗಕ್ ಹೆಂಗ? ನಿನಗ ದಾರಿಯೊಳಗ ಒಂದು ನಮನೆ ಕಾಡುವ ಜನ ಇರಂಗಿಲ್ಲ. ಈ ಜಗತ್ತು, ಈ ಬಣ್ಣದ ಜಗತ್ತಿನೊಳಗ ನೀ ಹ್ಯಾಂಗ ಕಲ್ಯಾಣಕ್ಕೆ ಹೋಗಕ್ಕಿ? 100 ಮಾತ ಬರ್ತಾವ, ಮಂದಿ
ಗಡಿಗೆ ಬಾಯಿ ಮುಚ್ಚಬಹುದು, ಜನದ ಬಾಯಿ ಮುಚ್ಚಕ್ ಆಗಂಗಿಲ್ಲ. ನೀ ಹ್ಯಾಂಗ್ ಹೋಗಿತಿ ಅಂದಾಗ ಸಾಕ್ಷಾತ್ ಪಾರ್ವತಿ ಅವತಾರ ಇತ್ತಲ್ರಿ, ಎಲ್ಲಾ ನಿನಗ್ ಗೊತ್ತದಲ್ಲಪ್ಪ ಅಂತ ಹೇಳಿ ಪಾದಕ್ಕೆ ಮುಟ್ಟಿ ಮಹಾರಾಷ್ಟ್ರ ಪ್ರಾಂತದಿಂದ ಉಮರಾಣಿ ಗ್ರಾಮದಿಂದ ಎಲ್ಲಿಗೆ ಹೊಂಟಾಳ ಅಂದ್ರೆ ಸೊನ್ನಲಾಪುರ ದಾರಿ ಹಿಡಿದಿದ್ದಾಳೆ. ಆ ಲಿಂಗಮ್ಮ ಅಲ್ಲಿ ಮುಂದೆ ಏನಾಗ್ತದೆ ಅನ್ನೋದನ್ನ ಒಂದು ಸಣ್ಣದಾಗಿರ್ತಕ್ಕಂಥ ಗೀತೆ ಸಾದರ ಪಡಿಸ್ತಾರೆ. ಅದಾದ ನಂತರ ಅಲ್ಲಿ ಸೊನ್ನಲಾಪುರದೊಳಗೆ ಸಿದ್ದರಾಮನ ಭೇಟಿ ಹೆಂಗಾಗ್ತದೆ ಆ ತಾಯಿಗೆ ಅನ್ನೋದನ್ನ ಅಲ್ಲಿಂದ ನೇರವಾಗಿ ನಾವು ಕಲ್ಯಾಣದ ಮಾರ್ಗವನ್ನ ಹೇಗೆ ಹಿಡಿತಾಳೆ ಅನ್ನೋದನ್ನ ಕೇಳೋಣ. ಸೊನ್ನಲಾಪುರ ದಾರಿಗೆ ಹಿಡಿದಾಳ. ದಾರಿಗೆ ಹೋಗುವಾಗ ಗುರುಗಳು ಹೇಳದಂಗ ಕಿಡಿಗೇಡಿಗಳು ಕಾಡವ್ರೆ. ಎಷ್ಟು ಸುಂದರವಾಗಿ ಅದಾಳ ಅಂತ ಕೇಳಿದ್ರ ಮೇಕಪ್ ಬೇಡ, ಬ್ಯೂಟಿ ಪಾರ್ಲರ್ದಲ್ಲಿ ಯಾವ ಲಿಪ್ಟಿಕ್, ಫೇರ್ ಅಂಡ್ ಲವ್ಲಿ ಯಾವುದು ಬೇಕಾಗಿಲ್ಲ. ಅಷ್ಟು ಕಡ್ಡಿ ತೀಡ್ದಂಗಿದ್ದಳು ತಾಯಿ. ಕಿಡಿಗೇಡಿಗಳು ಪರೀಕ್ಷೆ ಮಾಡ್ತಾರ ತಾಯಿಗೆ. ಅವಾಗ ಆ ತಾಯಿ ಅಂತಾಳ, ಈ ಜಗತ್ತು ಹೊರಗಿಂದ ನೋಡ್ಯಾದ ಒಳಗಿಂದ ನೋಡಿಲ್ಲ. ಜಗತ್ತಿನ ತಪ್ಪಲ್ಲ, ಅವ್ರ ತಪ್ಪಲ್ಲ, ಅವರ ಇಂದ್ರಿಯಗಳು ಕೆಲಸ ಮಾಡ್ತಾವ, ಅವ್ರ ತಪ್ಪಲ್ಲ ಅಂತ ತಿಳ್ಕೊಂಡು ದೇವಿ ಏನ್ ಮಾಡಿದಳು ಅಂತ ಕೇಳಿದ್ರೆ ಮುಪ್ಪಾನ ಅಜ್ಜಿಯ ಅವತಾರ ರೂಪವನ್ನ ತಾಳಿ, ಈಗ ನೋಡಿನು ನಾ ಬಹಳ ಸುಂದರ ಇದ್ದಳು, ಈಕಿ ಮುದುಕಿ ಆಗಾದು ಯಾವಾಗಾದಳು ಹಿಂಗ್ ಮಾತಾಡತಿದ್ರು. ಅವಾಗ ಇದಕ್ ತಲೆ ಕೆಟ್ಟದ, ಯಾರಿಗಾರ ನೋಡಿರ್ಬೇಕು ಈ ಮುದುಕಿಗೆ ನೋಡಿ ನೀ ಅಂತ ಹೊಚ್ಚಿದ್ಯೋ ಮಳ್ಳಾಗಿದೆಯಲ್ಲ ಅಂತ ತಿಳ್ಕೊಂಡು ಅವು ಅಂತೀವಂತ ಹುಡುಗರು. ಇಲ್ಲ ಇಲ್ಲ, ನಾನು ಈಗ ನೋಡಿನಿ 10 ನಿಮಿಷ ಆಗಿಲ್ಲ, ಆ ತಾಯಿಗೆ ನೋಡಿ ಬಹಳ ಸುಂದರವಾಗಿದ್ದಳಕಿ, ಈಕಿ ಅಲ್ಲಕಿ. ಆದ್ರೆ ದಾನಮ್ಮ ದೇವಿ ಅವರ ಮನಸ್ಸು ಕದಡಬಾರದಂತ ತಿಳ್ಕೊಂಡು ರೂಪವನ್ನೇ ಬದಲಿ ಮಾಡಿ ನಡೆದಾಳ. ಆಕಿನ ವಚನ ಗ್ರಂಥಗಳು, ಆಕಿನ ಸಾಮಾನುಗಳು ಹೊತ್ತುಕೊಂಡು ಅಲ್ಲಿ ಸೊನ್ನಲಾಪುರದಾಗ ಹಳೀದೊಂದು ಲಿಂಗ ದೇವರ ಗುಡಿ ಒಳಗ ವಸ್ತಿ ಮಾಡ್ಯಾಳ. ಅಜ್ಜಿಯ ರೂಪ ತಾಳಿ ವಸ್ತಿ ಮಾಡ್ಯಾಳ. ಮರುದಿವಸ ಮತ್ತೆ ಕಲ್ಯಾಣ ದಾರಿ ಹಿಡಿಬೇಕಂತ ಹೇಳಿ ಸಾಮಾನ್ಯ ಅಜ್ಜಿ ಆಗಿವು. ಈ ಸಾಮಾನುಗಳು ಹೆಂಗ್ ಹೊತ್ಕೊಂಡು ಹೋಗೋದು ಅಂತ ತಿಳ್ಕೊಂಡು ವಿಚಾರ ಮಾಡಿ ಏನಂತಾಳ, ಆ ಲಿಂಗದ ಗೊಡನೆ ಮಾತಾಡ್ತಾಳ. ನೀವು ಮಾತಾಡ್ತೀರ, ನಮ್ಮ ಹನುಮಂದಿರು ಕೂಡ ಮಾತಾಡ್ತಾನ, ನಮ್ಮ ಶಾಣು ಅಣ್ಣವ್ರು ಕೂಡ ಮಾತಾಡ್ಬೋದು. ಯಾಕಂದ್ರೆ ಬಹಳ ಸುಂದರವಾಗಿ ಪೂಜೆ ಮಾಡ್ತಾರ ಅವರು. ಲಿಂಗದ ಕೂಡ ಮಾತನಾಡಿ ಏನಂತಾಳೆ, ನನ್ನ ಸಾಮಾನ್ಯ ವಾಚಾಗ್ಯಾವ, ನಿಮ್ಮ ಸೊನ್ನಲಾಪುರದ ಸೀಮಿ ದಾಟಿಸುವ ನನಗ. ಲಿಂಗೈಗೆ ಹೇಳ್ತಾಳ, ಪುರಾಣದಾಗ ಬರ್ತಾರ. ಅವಾಗ ಆ ಲಿಂಗಯ್ಯ ಮನುಷ್ಯ ರೂಪ ತಾಳಿ ಆ ತಾಯಿಯ ಸಾಮಾನು ತಗೊಂಡು ತಲೆ ಮ್ಯಾಲ ಹೊತ್ತುಕೊಂಡು, ಇವಾಗ ಹೊತ್ತುಗೋತಾನ ಇಲ್ಲ, ಇನ್ನು ವಾಚ್ಯ ಆಗಲಿ ಅಂದಳಂತ ಆಕಿನೂ ಇಷ್ಟೇ ಸಾಮಾನ್ಯ ಇದ್ದು ವಜ್ಜಾಗ್ಲಿ ಅವ್ನು ತಲೆ ನೋಯಿಲ್ಲ ಅಂತ ತಿಳ್ಕೊಂಡು ದೇವಿ ಮನಸ್ಸಿನಾಗ ಅಂದಳಂತ, ಎಷ್ಟು ಭಾರ ಆದ್ರೂ ಕೂಡ ಕಾಯಕ ಬಿಡಬಾರ್ದು ಅಂತ ಹೇಳಿ ಮಾತು ಕೊಟ್ಟಿನಿ, ಸೀಮಿತನ ಒಯ್ದು ಬಿಟ್ಟು ಬರ್ತೀನಿ ಅಂತ ಹೇಳಿ ಸೀಮಿತನ ಒಯ್ದು ಸೊನ್ನಲಾಪುರ ಸೀಮಿಯೊಳಗ ಬಿಟ್ಟು ಪರಮಾತ್ಮ ಬಂದು ಮತ್ತೆ ತನ್ನ ಜಾಗದಾಗ ಕುಂತ. ಏನಾಗಿತ್ತು ಅಂದ್ರೆ ಸೊಲ್ಲಾಪುರ ಅಂತಾರ ಅದಕ್ಕೆ, ಮೊದಲು ಸೊನ್ನಲಾಪುರ ಅಂತಿದ್ರು. ಸೋಲಾಪುರದ ಸಿದ್ದರಾಮ ದಿನನಿತ್ಯ ಆ ಲಿಂಗಕ್ಕೆ ಪೂಜೆ ಮಾಡ್ತಿದ್ದ, ಲಿಂಗಯ್ಯನೊಡನೆ ಮಾತನಾಡ್ತಿದ್ದ, ಲಿಂಗಯ್ಯಗೆ ಊಟ ಮಾಡಿಸಿ ಹೋಗ್ತಿದ್ದ. ಆ ಸೊನ್ನಲಾಪುರದೊಳಗೆ ಸಿದ್ದರಾಮ ಬಂದು ಪೂಜೆ ಮಾಡುವಾಗ, ಜಲಾಭಿಷೇಕ ಮಾಡುವಾಗ ಆ ಲಿಂಗದ ಮ್ಯಾಲಿನ ತಲೆ ಜಗ್ಗು ಬಿದ್ದಿತ್ತಂತ. ಲಿಂಗ ನೋಡ್ದ, ದಿನನಿತ್ಯ ಲಿಂಗ ಬಹಳ ಚಂದ ಇರ್ತಿತ್ತು,
ಇವತ್ತು ಲಿಂಗ ಯಾಕೋ ತ್ಯಾಗ ಬಿದ್ದದ ಲಿಂಗಯ್ಯ ಅಂತ ಹೇಳಿ ಸ್ಮರಣೆ ಮಾಡಿ ಭಗವಂತನ ಪ್ರಾರ್ಥನೆ ಮಾಡಿ, ಲಿಂಗಯ್ಯ ನಿನ್ನ ತಲೆ ಯಾಕೆ ತ್ಯಾಗ ಬಿದ್ದದ ಅಂತ ಲಿಂಗಕ್ಕೆ ಕೇಳದನಂತ ಸೊನ್ನಲಾಪುರದ ಸಿದ್ದರಾಮ. ಆಗ ಲಿಂಗಯ್ಯ ಹೇಳ್ತಾನೆ, ಇಲ್ಲಿ ಶರಣಮ್ಮ ಬಂದಿದ್ದಳು, ಮಹಾಮಾತೆ ಆ ತಾಯಿ ಬಂದಿದ್ದಳು, ಅವಳ ಸಾಮಾನುಗಳು ವಜ್ಜಾಗಿವು, ನಾನು ತಲೆ ಮೇಲೆ ಇಟ್ಕೊಂಡು ಸೀಮಿ ದಾಟ್ಸಿ ಬಂದೇನಿ, ಅದಕ್ಕೆ ನನ್ನ ತಲೆ ತೆಗ್ಗು ಬಿದ್ದದ ಅಂದನಂತ ಲಿಂಗಯ್ಯ. ಅವಾಗ ನನ್ನ ಒಡೆಯನಿಗೆ ಭಾರ ಹೊರುವಷ್ಟು ಅದ್ಯಾರು ಮಹಿಳೆ, ಅಕ್ಯಾರು ಶರಣಮ್ಮ, ಎಂತ ಮಹಿಮೆ ಇರ್ಬೇಕಂತ ತಿಳ್ಕೊಂಡು ಮಂದಿಗೆ ಕೊಟ್ಟು ಕಳಿಸಿದ್ರಂತ, ಹಿಡ್ಕೊಂಬರ್ರಿ ಅಕ್ಕಿ ಕರ್ಕೊಂಬರ್ರಿ ಅಂತ ಹೇಳಿ. ಅವಾಗ ಆ ಸಿದ್ದರಾಮಗ ಹೇಳ್ರಿ, ಲಿಂಗವಿಲ್ಲದ ಬವಿಗೆ ಮುಕ್ತಿ ಇಲ್ಲ, ಅವನಿಗೆ ಗುರು ಇಲ್ಲ. ಯಾವಾಗ ಲಿಂಗ ಕಟ್ಟುಕೊಂತಾನ ನಾನೇ ಬಂದು ಅವನಿಂದ ದೃಷ್ಟಿ ಯೋಗವನ್ನ ನಾ ಪಡಿತೀನಿ ಅಂತ ತಿಳ್ಕೊಂಡು ಹೇಳಿ ಮುಂದೆ ಕಲ್ಯಾಣಕ್ಕೆ ಹೋಗ್ತಾಳೆ. ಆ ತಾಯಿ ಇನ್ನೂ ಕಲ್ಯಾಣ ಸ್ವಲ್ಪ ದೂರ ಉಳಿದಿರ್ತದ ನೋಡ್ರಿ. ಹಾದಿಗೆ ಹೋಗುವಾಗ ಅನೇಕ ಪವಾಡಗಳು ನಡೀತಾವ. ನಮ್ ಗಾಡಿ ಎಕ್ಸ್ಪ್ರೆಸ್ ಅದ, ಸಣ್ಣ ಸಣ್ಣ ಸ್ಟೇಷನ್ಕ್ ನಿಂದ್ರಂಗಿಲ್ರಿ, ಜಂಕ್ಷನ್ಕ ಅಷ್ಟೇ ಗಾಡಿ ನಿಂದಿರ್ತದ ನಮಗೆ. ಅದಕ್ಕೆ ಸಣ್ಣ ಸಣ್ಣ ಪವಾಡಗಳು ಅಲ್ಲೇ ಮತಕ್ಕೆ ಬಳಸಿ ನೇರವಾಗಿ ಕಲ್ಯಾಣಕ್ಕೆ ಹೋಗಬೇಕಾಗಿದೆ. ಆ ಹಳ್ಳದ ದಂಡಿ ಒಳಗ ಏನ್ರಿ ಭಾಳ ದಿವಸ ನಡ್ಕೋಂತ ಹೋಗಿ ಅಲ್ಲಿ ಕಲ್ಯಾಣದೊಳಗ ಬಾಳಿಯ ಬನದಾಗ ಪೂಜಾಕ ಕುಂತಾಳ. ಯಾರು ಅಂತ ಕೇಳಿದ್ರೆ ಲಿಂಗಮ್ಮ. ನೋಡ್ರಿ, ಆ ಲಿಂಗಮ್ಮ ಹೋಗುವಾಗ ದಿನ ಒಂದು ಊರಾಗ ನಾವು ಬರ್ತೇವ್ ಕಲ್ಯಾಣಕ್ಕೆ, ನಾವು ನಿಮ್ ಜೊತೆಗೆ ಬರ್ತೇವ್ ಅಂದಾಗ ಅನೇಕರಿಗೆ ಆ ಗಿಡಮೂಲಿಕೆಗಳಿಂದ ಅಂದ್ರೆ ತಪ್ಪಲು ಹಚ್ಚಿ ಅನೇಕ ರೋಗಗಳ ಕಳೀತಿದ್ದಳು. ಹಿಂಗಾಗಿ ವೈದ್ಯ ಆಗಿದ್ದಳು, ಡಾಕ್ಟರ್ ಆಗಿದ್ದಳು. ಆಕೆ ಏನ್ ಅಂದಿದೆ ಆತಿತ್ತು. ಹಿಂಗಾಗಿ ಜನ ಹಿಂದೆ ಬೆನ್ನ ಹತ್ತುತ್ತಿತ್ತು. ನಡೀತು ದಾಸೋಹ. ಎಲ್ಲಿ ಅಂತ ಕೇಳಿದ್ರೆ ಹಳ್ಳದ ದಂಡ್ಯಾಗ ಬಂದು ಬಾಳಿಯ ಬನದಾಗ ಪೂಜಾ ಕುಂತಾಳ. ಪೂಜಾಕ ಲಿಂಗ ಹಿಡ್ಕೊಂಡು ಆ ದಾನಮ್ಮ ದೇವಿ ಇಷ್ಟಲಿಂಗ ಪೂಜೆ ಹಿಡ್ಕೊಂಡು ಪೂಜಾ ಮಾಡ್ಕೊತ ಕುಂತಾಳ. ಅಲ್ಲಿ ಏನಾಯ್ತು ವಿಚಿತ್ರ ಅಂತ ಕೇಳಿದ್ರೆ, ಪೂಜಾ ಕುಂತಾಳ, ಆ ಲಿಂಗದೊಳಗ ತನ್ನ ತಾಯಿ ಸಿರಸಮ್ಮ ಅಳೋದು ಲಿಂಗದಾಗ ಕಾಣ್ತದ. ನನ್ನ ಮಗಳು ಎಲ್ಲಿ ಹೋದಳು, ಊಟ ಮಾಡ್ಯಾಳ ಇಲ್ಲೋ, ನನ್ನ ಮಗಳು ಹೇಳಲಾರ್ದೆ ಎಲ್ಲಿ ಹೋಗಲಾರ್ದಕ್ಕಿ ಚಿಂತೆ ಮಾಡ್ಕೊಂತ ಸಿರಸಮ್ಮ ಅಳ್ಕೋಂತ ಕುಂತಾಳ. ಆ ದೃಶ್ಯವನ್ನ ಲಿಂಗದಾಗ ಲಿಂಗಮ್ಮ ನೋಡಕತ್ತಾಳ. ಸಾಕ್ಷಾತ್ ಪಾರ್ವತಿ ಅಕ್ಕಿ ಲಿಂಗದಾಗ ನೋಡಿದಳು. ಅರೆ 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 ನನ್ನ ತಾಯಿ ಅಳ್ಕೋಂತ ಮಕ್ಕೊಂಡಾಳ ಅಂತ ತಿಳ್ಕೊಂಡು ಆ ತಾಯಿ ಕನಸಿನ್ಯಾಗ ಹೋದಳಂತ. ತಾಯಿ ಕನಸಿನ್ಯಾಗ ಹೋಗಿ ಕಣ್ಣೀರು ಬರೆಸ್ತಾಳ. ಯವ್ವ ನೀ ಅಳಬೇಡ, ನನಗ ನಾ ಬಹಳ ಚೆನ್ನಾಗಿದ್ದೀನಿ, ನನ್ನ ಪರಿವಾರ ಬಹಳ ದೊಡ್ಡದಾಗ್ಯದ, ಇನ್ನೇನು ಕಲ್ಯಾಣ ಬಹಳ ದೂರ ಇಲ್ಲ, ಸ್ವಲ್ಪ ಉಳದಾದ, ಕಲ್ಯಾಣಕ್ಕೆ ಹೋಗಿ ಮತ್ತ ನಾ ಇಲ್ಲಿಗೆ ಬರ್ತೀನಿ ಯವ್ವ ಅಂದಾಗ ಆಕಿ ಎದ್ದು ಕೂತಂದಳಂತ, ಮಗಳ ದಿನನಿತ್ಯ ನಿನಗೆ ತುತ್ತು ಮಾಡಿ ಉಣಿಸ್ತಿದ್ದೆ, ನೀ ಎಂದು ಹೋಗಿದ್ದಿ ನಾ ಊಟ ಮಾಡಿಲ್ಲ, ನಿನಗೆ ಊಟ ಮಾಡಿಸಲಾರ್ದೆ ಉಣಂಗಿಲ್ಲ, ದಿನನಿತ್ಯ ನಿನಗೆ ಕೈಯಾರೆ ತುತ್ತು ಉಣ್ಸಂಗ ಆಗ್ಯದ, ನೀ ಬಾ ಮಗಳ ಅಂತ ಅಳುವಾಗ ಅವಾಗ ಲಿಂಗಮ್ಮ ಹೇಳ್ತಾಳ, ಚರಿತ್ರೆ ನಾಯಕಿ ಏನಂತಾಳಂದ್ರೆ, ಅಪ್ಪಗ ಹೇಳು, ಅನಂತರಾಯ ಅಪ್ಪಗ ಹೇಳು, ಒಂದು ಕಟ್ಟಿಗೆ ಗೊಂಬಿ ನನ್ನಂಗೆ ಒಂದು ಕಟ್ಟಿಗೆ ಗೊಂಬಿ ಮಾಡಿ ಗಿಡದಾಗ ಇಡು ಅಂತ ಹೇಳು, ನೀವು ಊಟ ತಗೊಂಡು ಬಂದು ಆ ಕಟ್ಟಿಗೆ ಗೊಂಬಿ ಮುಂದ ಏ ಮಗ ಉಣು ಅಂದೆ ಅಂದ್ರೆ ನಾ ಕಟ್ಟಿಗೆ ಗೊಂಬಿ ಒಳಗೆ ಪ್ರತ್ಯಕ್ಷ ಆಗಿ ನೀ ಮಾಡ್ಕೊಂಡು ಬಂದಿರ್ತಕ್ಕಂಥ ಅಡಿಗೆ ನಾ ಉಣ್ತೀನಿ ಅಂತ ಲಿಂಗಮ್ಮ ಸಿರಸಮ್ಮಗೆ ಹೇಳಿದಳು. ಇದೇನು ಕತಿ ಅವ್ರಿಗೆ ಗೊತ್ತಿತ್ತೋ ಏನೋ, ನಮ್ಮ ಶಾಣು ಅಣ್ಣವರು ತೊಟ್ಲಾಗ ಗೊಂಬಿ ಕಟ್ಟಿಗಿದೆ ಮಾಡ್ಕೊಂಡು ಬಂದ. ಇದು ನೋಡ್ರಿ ಹೆಂಗ, ನಾ ಗೊಂಬಿ ತರ್ತೀನ್ರಿ ಅಂದೆ, ಅದೇನ್ ಮಾಡ್ತೀರಿ ಪ್ಲಾಸ್ಟಿಕ್ ಗೊಂಬಿ, ನಾನು ತೊಟ್ಟಲು ಮಾಡೀನಿ, ಹಂಗೆ ಹೆಂಗ್ ತೊಟ್ಟಲು ಕೊಡ್ಲಿ, ಆ ದಾನಮ್ಮ ದೇವಿಯ ಮೂರ್ತಿ ಮಾಡ್ತೀನಿ ನೋಡ್ರಿ. ಅನಂತರಾಯನು ಕೂಡ ತನ್ನ ಮಗಳ ಮೂರ್ತಿಯನ್ನ ಕಟ್ಟಿಗೆಯಲ್ಲಿ ಕೆತ್ತಾನ, ನಮ್ ಶರಣು ಅಣ್ಣವರು ಕೆತ್ಕೊಂಡು ತಂದ. ಹೆಂಗದ ನೋಡ್ರಿ ಸಂಬಂಧ.
ಎದ್ದ ತಕ್ಷಣ ಅನಂತರಾಯ ಪತಿರಾಯಿಗೆ ಕನಸಿನ್ಯಾಗ ಬಂದು ಹಿಂಗೆ ಹೇಳ್ಯಾಳ ಮಗಳು ಹಂಗ ಅಂತೇಳಿ ಮಗಳಂತದೇ ಒಂದು ಗೊಂಬಿ ಮಾಡ್ದ. ಎದುರು ಮನಿ ಮುಂದೆ ಒಂದು ಗಿಡ ಇತ್ತು, ಗಿಡದಾಗ ಒಯ್ದಿಟ್ಟ ಅಡಿಗೆ ಮಾಡ್ಕೊಂಡು ಹೋಗಿ ನಿಂದಿರ್ತಿದ್ದಳು. ಆ ದೇವಿ ಪ್ರತ್ಯಕ್ಷ ಆಗಿ ತಾಯಿಯ ಅನ್ನ ಊಟ ಮಾಡ್ತಿದ್ದಳಂತ ದಿನ. ಅಲ್ಲಿ ಪೂಜಾ ನಡೆದಾಗ ಅನೇಕ ಜನ ಬರ್ತಿದ್ರು. ಬಂದವ್ರಿಗೆ ಇಷ್ಟೇ ಒಗೋಣಿ ಒಳಗ ಅನ್ನ ಮಾಡ್ತಿದ್ದಳು, ಇಷ್ಟೇ ಗಡಿಗೆ ಒಳಗ ಅನ್ನ ಮಾಡ್ತಿದ್ದಳು. ಸಾವಿರಾರು ಜನ ಕುಣಿಸ್ತಿದ್ದಳು. ಮತ್ತ ನಾವು ಮಾಡಿ ನೋಡಮ್ ಅಂತೇಳಿ ನೀವು ಮಾಡಿ ನೋಡ್ರಿ, ಹೂವ ಆತದ ಆಗಲ್ಲ ಅಂತ ಅಲ್ಲ. ಅದಕ್ಕೆ ಅಂತಾರ ನೋಡ್ರಿ, ನಮ್ಮ ಮನ್ಯಾಗ ಅನ್ನನೇ ಪಾರ್ ಆಗಂಗಿಲ್ರಿ. ನಮ್ಮ ದೇವಿ ಆಶೀರ್ವಾದ, ನಮ್ಮ ಕುಲದೇವತೆ ಆಶೀರ್ವಾದ. ಬಹಳ ಮಂದಿಗೆ ಮನಿ ದೇವ್ರು ಅನ್ನೋದೇ ಗೊತ್ತಿಲ್ಲ, ಮನಿ ಗುರುಗಳೇ ಯಾರ ಗೊತ್ತಿಲ್ಲ. ಗೊತ್ತಿರ್ಬೇಕು. ಇದು ಎದಕ್ಕೆ ಹಚ್ತಾರ ಪುರಾಣ ಶಾಸ್ತ್ರ ಅಂದ್ರ ಮನಿ ದೇವ್ರು ಯಾರು, ಮನಿ ಗುರುಗಳು ಯಾರು, ನಮ್ಮ ಧರ್ಮ ಯಾವುದು, ನಾವು ಎದಕ್ಕೆ ಬಂದೀವಿ, ಏನು ಮಾಡಬೇಕು, ಸಿಕ್ಕೋರ್ ಮನಸ್ಸು ನೋಯಿಸಿ ಒಬ್ಬರಿಗೊಬ್ಬರು ಜಗಳ ಹಚ್ಚಿ ನಾವು ಹೋಗೋವ ಜನ್ಮ ಇದು ಅಲ್ಲ ಅಂತ ತಿಳಿಸೋದೇ ಪುರಾಣ. ಇದೊಂದು ಮಾಧ್ಯಮ ಇದ್ದಂಗ. ಒಂದ್ ಊರಾಗ ಏನಾಗಿತ್ರಿ, ಹಿಂಗೆ ಕತ್ತಿ ಹೇಳ್ಕೊತಂದ್ರೆ ನಿಮ್ಗೆ ಬ್ಯಾಸರ ಬರ್ತದೆ. ಇನ್ನು ಶಾಣ ಮಕ್ಕ ಇದ್ರ ಮನ್ಯಾಗ ಒಳ್ಳೆ ಪುನಃ ಹೇಳ್ತೇವ ಯಾವಾಗ ಬಿಡ್ತ ಅನ್ಬಾರ್ದು. ಒಂದ್ ಊರಾಗ ಏನಾಗಿತ್ರಿ, ಒಬ್ಬವ ಟಿವಿ ಮುಂದೆ ಕೂಡ್ತಿದಂತ್ರಿ ಗುರುಗಳೇ. ಹಿಂಗೆ ಟಿವಿ ನೋಡ್ಕೋತ ರಿಮೋಟ್ ಚೇಂಜ್ ಮಾಡ್ಕೋತ ಕೂಡ ಹೆಣ್ತಿ ಬೈದಳಂತ. ಏನಂತ, ಅಲ್ಲಿ ಹನುಮಂದಿಯವ್ರ ಗುಡಿಯಾಗ ಪುರಾಣ ಹಚ್ಚಾರ ದಾನಮ್ದು ಇದು ಬಿಟ್ಟು ಇಲ್ಲಿ ಟಿವಿ ಮುಂದೆ ಚಾನಲ್ ಚೇಂಜ್ ಮಾಡ್ಕೊಂತ ಕೂಡ್ತಲ್ಲ. ಹೆಂಡತಿ ಮಾತು ಕೇಳ್ಬೇಕ್ರಿ. ನಾನು ಕೇಳೇ ಬಂದೀನಿ. ಹೋಗಲ್ ಬರ್ಲೇನಂತ ಹೇಳಿ ಬಾಯಿಗೆ ಬಂದಂಗ ಬೈದಳು. ಇಲ್ಲ ಅಲ್ರಿ, ಆ ಕಡೆ ಬೇರೆ ಕಡೆ